ಹಾಯ್ ನಮಸ್ಕಾರ, ಯಾಶ್ವಿ ವ್ಲಾಗ್ಸ್ಗೆ ಸ್ವಾಗತ. ಡೈಲಿ ರೋಟೀನ್ ಅನ್ನೋದು ಒಂಥರ ಲೈಫ್ ಸೇವರ್ ಇದ್ದಂಗೆ. ಎವ್ರಿ ಡೇ ಒಂದು ರೋಟೀನ್ ಅಂತ ಇದ್ದರೆ ನಮಗೆ ಕನ್ಫ್ಯೂಷನ್ಸ್ ಇರಲ್ಲ. ಯಾಕಂದರೆ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಯೂಶ್ವಲಿ ನಾನು ಎವ್ರಿ ಡೇ 5 o'clockಗೆ ಎದ್ದೇಳ್ತೀನಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗೋಷ್ಟರಲ್ಲಿ ಮನೆ ಕೆಲಸನೂ ಮುಗಿಸಿ ಪೂಜೆನೂ ಮಾಡಿ ಇಡೀ ದಿನ ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿರ್ತೀನಿ. ಇನ್ನೇನು ಕೆಲಸ ಇರಲ್ವಲ್ಲ, ಸೊ ಆದ್ದರಿಂದ. ಬಟ್ 1-2 ದಿನ ಹುಷಾರಿಲ್ದಿದ್ದ ಕಾರಣಕ್ಕೆ ರೋಟೀನ್ ಬ್ರೇಕ್ ಆಗಿದೆ. ಸೊ ಬೆಳಗ್ಗೆ 5 ಗಂಟೆಗೂ ಎದ್ದೇಳೋಕ್ಕಾಗ್ತಾಯಿಲ್ಲ. ಹಾಗಾಗಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಇವತ್ತು ಕೆಲಸ ಮಾಡ್ಕೊತಾ ಇದ್ದೀನಿ. ಸೊ ರೋಟೀನ್ ಸ್ವಲ್ಪ ಲೇಟ್ ಆದರೂ ಕೂಡ ಅದೇ ಅಭ್ಯಾಸ ಆಗಿದೆ ಅಲ್ವಾ, ರೋಟೀನ್ ಹೇಗಿರಬೇಕು ಅನ್ನೋದು ಅಭ್ಯಾಸ ಆಗಿದೆ. ಸೊ ನಾನು ಅದೇ ಥರನೇ ಮಾಡ್ಕೊಳ್ತಿದ್ದೀನಿ. ಯೂಶ್ವಲಿ ಹೇಗೆ ಅಂದರೆ ನಾನು ಒಂದು ರೂಮ್ ಮಾಡ್ತೀನಿ. ಫಸ್ಟು ಒಂದು ಮೂಲೆ ಅಂದರೆ ಈ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮು, ಆ ಮೂಲೆಯಿಂದ ಒಂದೊಂದೇ ಮೂಲೆ ಈ ಥರ ಮಾಡ್ಕೊಂಡು ಬರ್ತೀನಿ. ಫಸ್ಟು ಮಾಸ್ಟರ್ ಬೆಡ್ರೂಮ್ ಆದಮೇಲೆ ಇನ್ನೊಂದು ರೂಮು, ಹಾಲು, ಕಿಚನು, ಇಲ್ಲ ಅಂದರೆ ಫಸ್ಟ್ ಕಿಚನಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಥರ ಹೆಂಗೆ ಅನುಕೂಲ ಆಗುತ್ತೋ, ಯಾವ ಥರ ಮನಸ್ಸಿರುತ್ತೋ ಆ ಥರ. ಬಟ್ ರೂಮ್ ಕ್ಲೀನ್ ಮಾಡೋದು ಹಾಗೆ ಹಾಲ್ ಕ್ಲೀನ್ ಮಾಡೋದು ಎಲ್ಲ ತುಂಬ ಈಸಿ ಕೆಲಸ. ಈ ಮೂರು ಕ್ಲೀನ್ ಆಗಿಬಿಟ್ರೆ ಎನಿ ಟೈಮ್ ಮನೆ ಕ್ಲೀನಾಗಿರೋ ಥರ ಅನಿಸುತ್ತೆ. ಸೊ ಕಿಚನ್ ಏನು ಕ್ಲೀನ್ ಮಾಡ್ಕೋಬೋದು. ಕಿಚನೇ ತುಂಬ ಟೈಮ್ ತೊಗೊಳ್ಳೋದು ಕ್ಲೀನ್ ಮಾಡೋಕ್ಕೆ. ಬಟ್ ಸ್ಟಿಲ್ ಅದೊಂದು ಪೆಂಡಿಂಗ್ ಇಟ್ಕೊಂಡ್ರೂ ಹೇಗೋ ಒಂದು ಕ್ಲೀನ್ ಆಗಿಬಿಡುತ್ತೆ. ಸೊ ಎವ್ರಿ ಡೇ ನಾನು ಬೆಡ್ರೂಮ್ಸ್ ಮತ್ತು ಹಾಲ್ನ ಕ್ಲೀನಾಗಿಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಮ್ಮದು ರೂಮೆಲ್ಲ ಕ್ಲೀನ್ ಆದಮೇಲೆ ಇವಾಗ ಮಕ್ಕಳು ರೂಮ್ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನನ್ನ ಮಗನಿಗೆ 10 ವರ್ಷ ತುಂಬಿದೆ. ಸೊ ಅವನ್ನ ಸಪ್ರೇಟಾಗಿ ಮಲಗಿಸ್ಬೇಕು ಅಂತ ಈ ರೂಮ್ನ ನಾವು ರೆಡಿ ಮಾಡಿದ್ದು. ಸೊ ಹೇಗಿದ್ದರೂ ಇವನಿಗೆ ಸಪ್ರೇಟಾಗಿ ಮಲಗಿಸೋ ಅಭ್ಯಾಸ ಮಾಡ್ತಾಯಿದ್ದೀವಲ್ವ. ಸೊ ಅವನ ಜೊತೆಗೇ ಮಗಳಿಗೂ ಸಪ್ರೇಟಾಗಿ ಮಲಗಿಸೋ ಅಭ್ಯಾಸ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಈ ರೂಮ್ನ ನಾನು ರೆಡಿ ಮಾಡಿದ್ದು. ಆ್ಯಕ್ಚುಲಿ ಈ ರೂಮ್ಗೆ ನಾನು ತುಂಬ ಖರ್ಚು ಮಾಡಿಬಿಟ್ಟಿದ್ದೀನಿ. ಬಟ್ ಆದ್ರೂ ನಾನು ಅಂದ್ಕೊಂಡಿರೋ ಥರ ಇನ್ನೂ ರಿಸಲ್ಟ್ ನನಗೆ ಬಂದಿಲ್ಲ. ಬಟ್ ಯಾವಾಗಲೂ ಇಮಿಡಿಯೇಟ್ ರಿಸಲ್ಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಮನೇನ ನಾವು ಅಂದ್ಕೊಂಡಿರೋ ಥರ ಮಾಡಬೇಕು ಅಂದರೆ ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ನನಗೆ ಇದು ಚಿಕ್ಕ ಮನೆ ಆಗಿರೋದ್ರಿಂದ ಇಟ್ಸ್ ವೆರಿ ಈಸಿ ಟು ಕ್ಲೀನ್. ಬಟ್ ನನಗೆ ಏನಂದರೆ ಎಲ್ಲ ನನ್ನ ಫೇವ್ರೆಟ್ ಫರ್ನಿಚರ್ಸ್ ಇರಬೇಕು ಅಂತ. ಸೊ ಹಾಗಾಗಿ ಈ ಚಿಕ್ಕ ಮನೆ ಮತ್ತು ಚಿಕ್ಕ ರೂಮ್ ಇರೋದ್ರಿಂದ ನನ್ನ ಮಗಳಿಗೆ ನನಗೆ ಚಿಕ್ಕ ಬೆಡ್ ಬೇಕಾಗಿತ್ತು. ಸೊ ಇಲ್ಲೂ ನಾನು ಒಂದು ಸಿಂಗಲ್ ಸೈಜ್ ಬೆಡ್ ಹಾಕ್ಬಿಟ್ಟಿದ್ದಿದ್ರೆ ಸ್ಪೇಸ್ ತುಂಬ ತೊಗೊಳ್ಳೋದು. ಸೊ ಅದಕ್ಕೆ ನಾನು ಈ ಬೆಡ್ನ ಐಕೆಯಿಂದ ತರಿಸ್ಕೊಂಡಿರೋದು. ಇದು 3 ಸೈಜ್ ಆಗುತ್ತೆ. ಇವಾಗ ಅದು ಟಾಡ್ಲರ್ ಸೈಜಲ್ಲಿದೆ, ಅಂದರೆ ನನ್ನ ಮಗಳಿಗೆ ಕರೆಕ್ಟಾಗಿದೆ. ಸೊ ಅದನ್ನು ಇನ್ನೂ 2 ಸೈಜ್ ಎಕ್ಸ್ಟ್ರಾ ಮಾಡ್ಕೋಬೋದು. ಸ್ವಲ್ಪ ಕಾಸ್ಟ್ಲಿ ಇದೆ. ನಾನೇನು ರೆಕಮೆಂಡ್ ಮಾಡಲ್ಲ ಎಲ್ರಿಗೂ ಬೈ ಮಾಡೋಕ್ಕೆ, ಯಾಕಂದರೆ ಅದೇನು ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಬಟ್ ಓಕೆ, ಒಂದು ಮಗು ಮಲ್ಕೊಳ್ಳೋಕ್ಕೆ ಇಟ್ಸ್ ಫೈನ್. ಬೇಕು ಅಂದರೆ ಆಲ್ಟರ್ನೇಟ್ ಕೂಡ ಚೂಸ್ ಮಾಡ್ಕೋಬೋದು. ಇವಾಗ 2 ಹೆಣ್ಮಕ್ಳಿದ್ದಾರೆ, 2 ಗಂಡು ಮಕ್ಕಳಿದ್ದಾರೆ ಅಂದರೆ ನೀವು ಕ್ವೀನ್ ಬೆಡ್ ಹಾಕ್ಕೋಬೋದು, ಹಿಂಗೆಲ್ಲ ಮಾಡ್ಬೋದು. ನಾನು ಎನಿವೇಸ್ ಒಂದು ಗಂಡು ಒಂದು ಹೆಣ್ಣು, ಮುಂದೆ ಬೇರೆ ಇನ್ವೆಸ್ಟ್ ಮಾಡೋದಕ್ಕಿಂತ ಒಂದೇ ಸರಿ ಈ ಥರ 2 ಬೆಡ್ಡು ತರಿಸಿ ಹಾಕಿಬಿಟ್ಟಿದ್ದೀವಿ. ಸೊ ಒನ್ ಆಫ್ ಮೈ ಫೇವ್ರೆಟ್ ರೂಮ್ ಅಂದ್ರೂ ಅದು ಕಿಡ್ಸ್ ರೂಮೇ. ಆ್ಯಕ್ಚುಲಿ ನಾವು ಚಿಕ್ಕವರು ಇರುವಾಗ ನಮಗೊಂದು ರೂಮ್ ಸಿಗೋದೇ ಒಂದು ಏನಂತಾರೆ, ಒಂದು ಡ್ರೀಮ್ ಥರ ಆಗಿತ್ತು. ನನಗೆ ನನ್ನದೇ ಅದೊಂದು ರೂಮ್ ಸಿಗೋಕ್ಕೆ 9th ಸ್ಟ್ಯಾಂಡರ್ಡ್ ಆಗಿತ್ತು. ಅಲ್ಲಿವರೆಗೂ ನಾವು ಸಿಂಗಲ್ ಬೆಡ್ರೂಮಲ್ಲೇ ಇದ್ವಿ. ಅಲ್ಲಿವರೆಗೂ ನಾನು ಹಾಲಲ್ಲೇ ಮಲ್ಕೊತಾ ಇದ್ದೆ. ಸೊ ಹಾಗಾಗಿ ಅಟ್ಲೀಸ್ಟ್ ನಮ್ಮ ಮಕ್ಳಿಗೆ ಇಷ್ಟ ಆದರೂ ಲಕ್ಸುರಿ ಇದೆಯಲ್ಲ ಅಂದ್ಬಿಟ್ಟು ನಾವು ಖುಷಿ ಪಡಬೇಕಷ್ಟೆ.
ಆ್ಯಕ್ಚುಲಿ ಏನು ಗೊತ್ತಾ, ನಾವು ಹೌಸ್ ವೈಫ್ಸು ಎಷ್ಟೇ ಮಾಡಿದ್ರೂ ಅಷ್ಟಕ್ಕಷ್ಟೇ ಅಂತಾರಲ್ಲ ಆ ಥರ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಟಾಂಟ್ಗಳು ಬರ್ತಾನೆ ಇರ್ತವೆ. ಸೊ ಹಾಗೇ ಏನು ನಾನು ಈ ಟಾಂಟ್ಸಿಂದ ಏನು ಬಚಾವಾಗಿಲ್ಲ. ಏನೇ ಮಾಡಿದ್ರೂ, ಎಷ್ಟೇ ನಾನು ಆ್ಯಕ್ಟಿವ್ ಆಗಿದ್ರೂ, ಒಂದು ದಿವಸ ಹುಷಾರಿಲ್ಲ ಮಲ್ಕೊಂಬಿಟ್ರೆ ಹೆಂಗೆ ಮಾಡಿದ್ರೆ ನನಗೂ ನನ್ನ ಹಸ್ಬೆಂಡಿಂದ ಟಾಂಟ್ಸ್ ಅಂತೂ ಸಿಗ್ತಾನೆ ಇರ್ತವೆ. ಸೊ ಮೂವ್ ಆನ್ ಟು ದ ವ್ಲಾಗ್. ಡಿಶ್ ವಾಷರ್ಗೆ ನಾನು ಪಾತ್ರೆಗಳು ಹಾಕ್ತೀನಿ. ಇವಾಗ ಆ್ಯಕ್ಚುಲಿ ನಾನು ಡಿಶ್ ವಾಷರ್ ಟ್ಯಾಬ್ಲೆಟ್ಸ್ ತರಿಸ್ತಾ ಇದ್ದೆ. ಇವಾಗ ನೋಡೋಣ, ಚೇಂಜ್ ಮಾಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಫಿನಿಶ್ದೇ ಡಿಟರ್ಜೆಂಟ್ ಪೌಡರ್ ತರಿಸಿದ್ದೀನಿ. ಬಟ್ ಅದು ಅಷ್ಟೊಂದೇನು ಕ್ಲೀನ್ ಆಗ್ತಾಯಿಲ್ಲ. ಸೊ ಅದೇ ನಾನು ಮಾಡಿದ ತಪ್ಪು. ಇದು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಈ ಥರ ತಪ್ಪು ಮಾಡ್ತಾಯಿದ್ದೀನಿ. ಫಿನಿಶ್ದು ಟ್ಯಾಬ್ಲೆಟ್ಸಲ್ಲಿ ಪರ್ಫೆಕ್ಟಾಗಿ ಕ್ಲೀನ್ ಆಗುತ್ತೆ. ಬಟ್ ಸ್ಟಿಲ್ ನನ್ನ ಮನಸ್ಸಿಗೇನು ಇನ್ನೊಂದು ಟ್ರೈ ಮಾಡೋಣ, ಒಂದು 50 ರೂಪಾಯಿ ಕಮ್ಮಿ ಇದ್ರೂ ಇನ್ನೊಂದು ಟ್ರೈ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಬಂದು ಸ್ವಲ್ಪ ಕ್ಲೀನ್ ಆಗುತ್ತೆ. ಬಟ್ ಟ್ಯಾಬ್ಲೆಟಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಅಂದರೆ ಒಂದು 30-40% ಕಮ್ಮಿ ಕ್ಲೀನ್ ಮಾಡುತ್ತೆ. ಮತ್ತು ನಾನು ಯೂಸ್ ಮಾಡ್ಕೊಳ್ಳುವಾಗ ನಾನೊಂದು ಸರಿ ನೀರಲ್ಲಿ ವಾಶ್ ಮಾಡ್ಕೊತೀನಿ. ಬಟ್ ಒಂಥರ ಡಿಶ್ ವಾಷರ್ ಒಂಥರ ಲೈಫ್ ಸೇವರ್ ಅಂತಲೇ ಹೇಳ್ಬೋದು. ಎಲ್ಲ ಸಣ್ಣ ಪಾತ್ರೆಗಳು ಮಾತ್ರ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬಟ್ ಕುಕ್ಕಿಂಗ್ ಮಾಡಿರ್ತೀವಲ್ಲ ಅದು ಒಂದು ಸ್ವಲ್ಪ ಅಷ್ಟೊಂದು ಕ್ಲೀನ್ ಆಗೋಲ್ಲ, 80% ಕ್ಲೀನ್ ಆಗಿರುತ್ತೆ. ಹಾಗೆ ನಾನು ಮಂಡೇ ಮತ್ತು ಥರ್ಸ್ಡೇ ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ತೀನಿ. ಸೊ ಮಂಡೇಸು ಮತ್ತು ಥರ್ಸ್ಡೇಸ್ ಫುಲ್ಲು ಕಂಪ್ಲೀಟ್ ಕಿಚನ್ ಕೌಂಟ್ರ್ ಟಾಪು, ಆಮೇಲೆ ಎಷ್ಟಾಗುತ್ತೋ ಅಷ್ಟು ಫುಲ್. ನೋಡಿ ನನ್ನ ಕಿಚನಲ್ಲಿ ಎಷ್ಟು ಥಿಂಗ್ಸ್ ಇದೆ ಅಂದರೆ ಇದನ್ನೆಲ್ಲ ಎತ್ಬಿಟ್ಟು ಎವ್ರಿ ವೀಕ್ ಕ್ಲೀನ್ ಮಾಡೋಕ್ಕಾಗಲ್ಲ. ಬಟ್ ವೀಕ್ಲಿ ಟ್ವೈಸು ನಾನು ಆದಷ್ಟು ಕ್ಲೀನ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ನಾನು ಮೋಸ್ಟ್ಲಿ ಕಿಚನ್ ಕ್ಲೀನಿಂಗ್ ಬ್ಲಾಗ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ನಡುವೆ ನಾನು ಗ್ರೋಸರೀಸ್ ಪ್ಲ್ಯಾನಿಂಗ್ ಅಂದರೆ ಜಾಸ್ತಿ ಮಾಡ್ತಾಯಿದ್ದೀನಿ. ಎಲ್ಲಿ ಕಮ್ಮಿಗೆ ಸಿಗುತ್ತೆ, ಏನು ಎತ್ತ ಅನ್ನೋ, ಮತ್ತು ತಿಂಗಳಿಗೆ ಏನು ಬೇಕಾಗುತ್ತೆ ಇವೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಾವು ಇಟ್ಸ್ ಹೈ ಟೈಮ್ ಇವಾಗ ನಾವು ನಮ್ಮ ಏನಂತಾರೆ ಫುಡ್ ಸಿಸ್ಟಮ್ನ ಚೇಂಜ್ ಮಾಡಲೇಬೇಕು. ಇಟ್ಸ್ ಹೈ ಟೈಮ್. ಸೊ ಯಾವುದು ತೊಗೊಂಡ್ರೆ ಯಾವುದು ತಿಂದರೆ ಏನಾಗುತ್ತೆ ಅನ್ನೋ ಒಂದು ನಾಲೆಡ್ಜ್ ನಮಗಿರಬೇಕು. ಸೊ ಅದರಲ್ಲೂ ಎಲ್ಲಿ ಎಷ್ಟು ರೇಟಿಗೆ ಯಾವ ಕ್ವಾಲಿಟಿ ಸಿಗುತ್ತೆ ಅನ್ನೋದೂ ನಾವು ಗೊತ್ತಿರಬೇಕು ನಮಗೆ. ಸೊ ಅದರಿಂದ ನಾನು ಈ ನಡುವೆ ಜಾಸ್ತಿ ಗ್ರೋಸರಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆದಷ್ಟು ಹೆಲ್ದಿ ಆ್ಯಂಡ್ ಹೋಮ್ ಮೇಡ್ ಫುಡ್ಸೇ ತಿನ್ನಬೇಕು ಅನ್ನೋದು ನಮ್ಮದೊಂದು ಮೋಟಿವ್ ಅಂತ ಹೇಳ್ಬೋದು. ಇವಾಗ ಸದ್ಯಕ್ಕೆ ನಾನು ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಗುಡ್ ಫುಡ್ ಗುಡ್ ಲೈಫ್ ಅಷ್ಟೇ. ಮಕ್ಳಿಗೂ ಅಷ್ಟೇ ಜಂಕ್ಸ್ ಎಲ್ಲ ಆದಷ್ಟು ಕಮ್ಮಿ ಮಾಡಿದ್ದೀನಿ. ನಾನು ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಬಟ್ 90% ನಾವು ಸ್ಟಾಪ್ ಮಾಡಿದ್ದೀವಿ. ಅದೇ ದುಡ್ಡನ್ನೇ ನಾವು ಫ್ರೂಟ್ಸು ಆ ಥರ ಇನ್ವೆಸ್ಟ್ ಮಾಡ್ತೀವಿ. ಸೊ ಈ ಸರಿ ಏನು ಮಾಡಿದೆ, ನಾನು ಯೂಶ್ವಲಿ ಏನು ಮಾಡ್ತೀನಿ, ಡೈಲಿ ನನಗೇನು ಬೇಕೋ ಅದನ್ನು ತೊಗೊಂಡು ಬರ್ತೀನಿ. ಬಟ್ ಈ ಸತಿ ಏನು ಮಾಡಿದ್ದೀನಿ, ಪದೇ ಅಂಗಡಿಗೆ ಹೋಗೋದು ಬೇಡ. ಇವಾಗ ಪದೇ ಅಂಗಡಿಗೆ ಹೋಗಬೇಕು ಅಂದರೆ ಒಂದೊಂದು ಸರಿ ಆಗಲ್ಲ. ಆವಾಗ ಏನು ಮಾಡ್ತೀವಿ, ನಾವು ಸ್ವಿಗ್ಗಿಯಲ್ಲಿ ತರಿಸ್ಕೊಳ್ಳೋದೆಲ್ಲ ಮಾಡ್ತೀವಿ. ಸೊ ಮಿನಿಮಮ್ ಅದರಲ್ಲಿ 300 ಮಾಡಬೇಕು. ದಿನ 300-500 ಹಿಂಗೆ ಖರ್ಚಾಗುತ್ತೆ ಅಂತ ಈ ಸರಿ ನಾನು ಡಿಮಾರ್ಟಿಂದ ಎಲ್ಲ ಗ್ರೋಸರೀಸ್ ತಂದಿದ್ದೆ. ಸೊ ಒಂದು ವಾರಕ್ಕಾಗೋಷ್ಟು ತರಕಾರಿನೂ ತಂದಿದ್ದೀನಿ. ಬಟ್ ಹೇಳ್ಬೇಕಂದ್ರೆ ಅಂಗಡಿಯಲ್ಲಿ ತೊಗೊಳ್ಳೋ ತರಕಾರಿ ನಿಜವಾಗ್ಲೂ ವೇಸ್ಟು ಮತ್ತು ವರ್ತು ಅಲ್ಲ. ಎಲ್ಲ ನಮಗೆ ಅರ್ಧಕ್ಕರ್ಧ ಕೆಟ್ಟೋಗಿರೋದೇ ಇರುತ್ತೆ. ಸೊ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ತರಕಾರಿ ಮತ್ತು ಹಣ್ಣು ತೊಗೋಬೇಕಂದ್ರೆ ನನಗೆ ಸ್ವಿಗ್ಗಿನೇ ನಾನು ಪ್ರಿಫರ್ ಮಾಡ್ತೀನಿ. ವಾರಕ್ಕೊಂದು ಸರಿ ಸ್ವಿಗ್ಗಿಯಲ್ಲೇ ಆರ್ಡರ್ ಮಾಡ್ಕೊಂಡು ತೊಗೊಂಬಂದು ಫ್ರಿಜ್ಜಲ್ಲಿ ಇಟ್ಕೋಬೋದು. ಇವಾಗ ಇಷ್ಟು ತರಕಾರಿ ತೊಗೊಂಡಿದ್ನಲ್ಲ, ಇದರಲ್ಲೊಂದು 25% ಫುಲ್ಲು ಹಾಳಾಗಿತ್ತು. ಸೊ ಈವ್ನಿಂಗ್ ಆದಮೇಲೆ ನಾನು ಸ್ನಾನ ಮಾಡಿ ಪೂಜೆನೂ ಮಾಡಿದೆ. ಸಮ್ಟೈಮ್ಸ್ ಹೂವು ಇಲ್ಲ ಅಂದ್ರೂ ಇಟ್ಸ್ ಓಕೆ, ನನಗೆ ಅಷ್ಟೊಂದು ಸೀರಿಯಸ್ ಆಗಿ ಏನು ತೊಗೊಳ್ಳೋ. ಹೂವು ಇಲ್ಲ ಅಂದ್ರೂ ನಾನು ದೀಪ ಹಚ್ತೀನಿ.
ಭಕ್ತಿ ಈಸ್ ವೆರಿ ಇಂಪಾರ್ಟೆಂಟ್, ಡೆಕೋರೇಷನ್ನು ಆಡಂಬರ ಎಲ್ಲ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ನಂಬ್ತೀನಿ. ಮಾಡೋರು ಪರವಾಗಿಲ್ಲ, ಇಟ್ಸ್ ದೇರ್ ಚಾಯ್ಸ್, ಬಟ್ ದಿಸ್ ಇಸ್ ಮೈ ಚಾಯ್ಸ್ ಅಷ್ಟೇ. ಸೊ ಎಲ್ಲ ಸ್ನಾನ ಎಲ್ಲ ಆದಮೇಲೆ ಫಸ್ಟ್ ಈ ನಡುವೆ ಹೇರ್ ಕೇರ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಂಗೆ ತುಂಬ ಫ್ರಿಝಿ ಹೇರ್ ಇರೋದ್ರಿಂದ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಫಸ್ಟು ನನ್ನ ನಂಬಿಕೆ ಏನು, ಕೂದಲು ಚೆನ್ನಾಗಿದ್ದರೆ ನಾವು ಏನೇ ಮೇಕಪ್ ಮಾಡಿಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ, ಅವ್ರು ಮೇಕಪ್ ಇಲ್ಲದೇ ಇದ್ರೂ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಫ್ರಿಝಿಯಾಗಿ ಇಡದೇ ಇರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೊಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಆ್ಯಕ್ಚುಲಿ ವಿಡಿಯೋ ಮಾಡೋದೇ ಬಿಟ್ಬಿಡೋಣ ಅಂತ ಅನ್ನಿಸ್ತಾಯಿತ್ತು. ಸೊ ನಾನು ಚೆಕ್ ಮಾಡಿದಾಗ ನನಗೆ ಲಾಸ್ಟ್ ವಿಡಿಯೋಯಿಂದ 7 ಎಕ್ಸ್ಟ್ರಾ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸೊ ನೀವು ಯಾರಿದ್ದೀರ 7 ಮೆಂಬರ್ಸು, ನೀವೇ ಲೈಕ್ ಮೋಟಿವೇಶನ್ ನನಗೆ ಅಂತ ಹೇಳ್ಬೋದು. ಸೊ ನೈಟು ನೋಡಿ ರೂಮಲ್ಲಿ ನಾನು 2 ಮಕ್ಕಳು ಆರಾಮಾಗಿ ಮಲಗಿದ್ದಾರೆ. ಸೊ ನಾನು ಯಾವಾಗಲಾದರೂ ಅವ್ರದ್ದು ಸ್ಲೀಪ್ ರೊಟೀನೂ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. 9:30 10 o'clockಗೆಲ್ಲ ಅವ್ರು ಆರಾಮಾಗಿ ಮಲ್ಕೊಂಬಿಟ್ಟಿರ್ತಾರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.